ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಅಣ್ಣಯ್ಯ ಧಾರಾವಾಹಿಯಲ್ಲಿ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲಕ್ವ ಬಡಿದಂತೆ ನಾಟಕ ಮಾಡುತ್ತಿರುವ ವೀರಭದ್ರು ಪಾರು ಮುಂದೆ ಹಾಗೂ ಪಿಂಕಿ ಜೊತೆ ಲಲ್ಲೆ ಹೊಡೆಯುತ್ತಿರುವ ಸೀನಾ ಮಾವನ ಮುಂದೆ ಸಿಕ್ಕಿ ಬಿದ್ದಿದ್ದಾರೆ. ಇನ್ನು ಮುಂದೆ ಇಬ್ಬರಿಗೂ ಇದೆ ಮಾರಿ ಹಬ್ಬ. ಜೀ ವಾಹಿನಿಯ ಅಣ್ಣಯ್ಯ ಧಾರಾವಾಹಿ ದಿನಕ್ಕೊಂದು ತಿರುವು ಪಡೆಯುತ್ತಾ ಸಾಗುತ್ತಿದೆ. ಈಗಂತೂ ಎರಡು ಕಡೆಗಳಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದೆ. ಸತ್ಯ ಬಯಲಾದರೆ ಯಾರಿಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗಿದೆ. ಒಂದು ಕಡೆ ಶಿವು ಕೈಯಲ್ಲಿ ಸಿಕ್ಕ ಎಲ್ಲ ನಾಟಕ ಬಯಲಾಗುತ್ತದೆ ಎನ್ನುವ ಭಯದಲ್ಲಿ ವೀರಭದ್ರ ಪ್ಯಾರಲೈಸ್ ಆದಂತೆ ನಾಟಕವಾಡುತ್ತಿದ್ದಾನೆ. ನಿಜವಾಗಿಯೂ ಲಕ್ವ ಹೊಡೆದಿದೆ ಎಂದು ಮನೆಯವರೆಲ್ಲ ಬೇಸರದಲ್ಲಿದ್ದಾರೆ. ಪಾರುಗೆ ಯಾಕೋ ಅಪ್ಪನ ಮೇಲೆ ಡೌಟ್ ಬಂದು ಟ್ಯಾಬ್ಲೆಟ್ ಚೆಕ್ ಮಾಡಿದ್ಲು. ಅಲ್ಲದೆ ಬಿಸಿ ಕಾಫಿಯನ್ನ ಮಲಗಿರುವ ವೀರಭದ್ರನ ಮೇಲೆ ಸುರಿಯುವಂತೆ ನಾಟಕ ಕೂಡ ಮಾಡಿದ್ಲು. ಆದರೆ ಅಪ್ಪ ಮಲಗಿರೋದನ್ನ ನೋಡಿ ನಿಜವಾಗಿಯೂ ಹೀಗಾಯ್ತಲ್ಲ ಎಂದು ಕೊರಗಿದ್ದಾಳೆ ಪಾರು. ಶಿವು ಮಾವನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಕೊರಗುತ್ತಿದ್ದಾನೆ. ಶಿವ್ ಜೊತೆ ಬಂದ ಪಾರು ಮತ್ತೆ ಅಪ್ಪನ ಮೇಲೆ ಸಣ್ಣ ಸಂಶಯ ಬಂದು ಪರೀಕ್ಷೆ ಮಾಡಲೆಂದೇ ಅಪ್ಪನ ಪಾದವನ್ನು ಸ್ಪರ್ಶಿಸುತ್ತಾಳೆ. ಪಾದ ಕಲಿತಿರುವಂತೆ ಪ್ಯಾರಲೈಸ್ ಆದ ವ್ಯಕ್ತಿಯ ಪಾದ ಸ್ಪರ್ಶಿಸಿದರೆ ಅವರ ಬೆರಳುಗಳು ಹಿಂದಕ್ಕೆ ಮಡಿಚಿಕೊಳ್ಳಬೇಕು. ಆದರೆ ಇಲ್ಲಿ ಉಲ್ಟಾ ಆಗಿದೆ. ಇನ್ನೊಂದು ಕಡೆ ಸೀನಾ ಪಿಂಕಿ ಜೊತೆ ಲಲ್ಲೆ ಹೊಡೆಯುತ್ತಿದ್ದಾನೆ. ಆ ಡುಮ್ಮಿ ಒಬ್ಬಳು ಇಲ್ಲದಿರುತ್ತಿದ್ದರೆ ಪಿಂಕಿಗೆ ಇಷ್ಟೊತ್ತಿಗೆ ಬೇಬಿ ಆಗ್ತಿತ್ತು. ಶಿವಣ್ಣ ಪಾರು ಅತ್ತಿಗೆ ಮಾತು ಕೇಳಿ ತಲೆ ಮಂಕು ಬಡಿದಿತ್ತು ಎನ್ನುತ್ತಾನೆ. ಇಬ್ಬರು ತೋಟದ ಮಧ್ಯೆ ಲಲ್ಲೆ ಹೊಡೆಯುತ್ತಿರುವಾಗ ಅಲ್ಲಿ ಕುಡಿದು ದೂರಾಡುತ್ತಾ ಬರುವ ಶಿವಣ್ಣನ ಅಪ್ಪ ಶಂಕರನ ಕೈಯಲ್ಲಿ ಇಬ್ಬರು ಸಿಕ್ಕಿ ಬೀಳುತ್ತಾರೆ. ಶಂಕರ ಸೀನಾ ವಿರುದ್ಧ ಕಿಡಿಕಾರುತ್ತಾನೆ. ಎರಡು ಕಡೆ ಮೋಸದಾಟ ಮತ್ತು ಕಳ್ಳಾಟ ರಿವೀಲ್ ಆಗಿರೋದರಿಂದ ಮುಂದೆ ಏನಾಗಬಹುದು ಎನ್ನುವ ಕುತೂಹಲ ಜನರಲ್ಲಿ ಹೆಚ್ಚಾಗಿದೆ. ರೌಡಿ ಬೇಬಿ ಪಾರು ಅಂತೂ ಅಪ್ಪನನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ. ಇನ್ನು ಸೀನಾ ಕತೆ ಏನಾಗುತ್ತೆ ಗೊತ್ತಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.